ಫ್ರೆಂಡ್ಸ್, ನನ್ನ ಯೂಟ್ಯೂಬ್ಗೆ ಸ್ವಾಗತ. ಮೀನು ಫ್ರೈ ಮಾಡ್ತಾ ಇದ್ದೀನಿ. ಮೀನು ಫ್ರೈ ಮಾಡೋಕ್ಕೆ ನಾನು ಮನೇಲೇ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದು ಆಚಿ ಫಿಶ್ ಮಸಾಲನೂ ಆಚಿ ಫಿಶ್ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಪ್ಯಾಕೆಟು. ಸ್ವಲ್ಪ 2 ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಮೀನು ಫ್ರೈಗೆ. ಒಂದು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಬ್ಬಕ್ಕೆ ಎಣ್ಣೆ ಯೂಸ್ ಮಾಡ್ತೀನಿ ನಾನು. ಇದು ರುಬ್ಕೊ ಬರ್ತೀನಿ ಫ್ರೆಂಡ್ಸ್. ಈ ಥರ ಆಗಿದೆ. ಮೀನು ಫ್ರೈಗೆ ಮಸಾಲ ರೆಡಿ ಆಗಿದೆ. ಇದನ್ನು ಒಂದು ತಟ್ಟೆಲಿ ಹಾಕ್ಕೊತೀನಿ. ಒಂದು ತಟ್ಟೆಲಿ ಹಾಕ್ಕೊತಾ ಇದ್ದೀನಿ ಮಸಾಲ. ನೋಡಿ, ಈ ಥರ ನುಣ್ಣಗಾಗಬೇಕು. ನಾನು ಹಂಗೆ ನಿಮಗೆ ಟಿಪ್ಸ್ನ ಹೇಳ್ತಾ ಇರ್ತೀನಿ. ಓಮ್ ರೆಮಿಡಿನ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದನ್ನು ಮಾಡಿ ಒಂದು ವಾರ ಮಾಡಿ ನೀವು ನನಗೆ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ DM ಮಾಡಿ, ಓಕೆನಾ? ಇದು ಮೀನು ಫ್ರೈಗೆ ಮನೆಯಲ್ಲಿ ತುಂಬ ಇದಾಗುತ್ತೆ. ಓಮ್ ರೆಮಿಡಿ ಹೇಳ್ತೀನಿ ಫ್ರೆಂಡ್ಸ್. ನಾನು ಮನೆಯಲ್ಲಿ ತುಂಬ ದೃಷ್ಟಿ ಆಗುತ್ತೆ, ನಿಮಗೆ ತುಂಬ ಕೈಕಾಲು ನೋವು ಇರುತ್ತೆ. ಆಮೇಲೆ ನೀವು ಹೊರಗಡೆ ಕಷ್ಟಪಟ್ಟು ದುಡಿತಾ ಇರ್ತೀರ, ಹೊರಗಿನವ್ರದ್ದು ತುಂಬ ಕಣ್ಣು ಬೀಳ್ತಾ ಇರುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ಫಸ್ಟು ದೃಷ್ಟಿ ಬೀಳುತ್ತೆ. ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಫಸ್ಟು ತುಂಬ ಬಾಡಿ ಪೇನ್ ಸ್ಟಾರ್ಟ್ ಆಗುತ್ತೆ, ಕಾಲು ತುಂಬ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇಂಬಡಿ ಎಲ್ಲ ಎಳೆಯೋದು ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮಗೆ ಆ ಥರ ಏನೂ ಆಗಬಾರ್ದು ಅಂದರೆ ನೀವು ಸ್ನಾನದ ನೀರಿಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ. ಆವಾಗ ನಿಮಗೆ ಆ ದೃಷ್ಟಿ ಹೋಗುತ್ತೆ. ಕಾಲು ಪೇಯ್ನ್ ಇರುತ್ತಲ್ಲ, ದೃಷ್ಟಿಯಿಂದ ನಿಮಗೆ ಕಾಲು ಪೇಯ್ನ್ ಬಂದಿದ್ರೆ ಅದು ನಿಮಗೆ ಬೇಗ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದು ನಾನು ಮನೆ ರೆಮಿಡಿ ನಾನು ಮಾಡೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ವಾಚ್ ಮಾಡಿ, ಇದೇ ಥರ ಟಿಪ್ಸ್ ಕೊಡ್ತೀನಿ. ಒಂದು ವಾರ ಟ್ರೈ ಮಾಡಿ. ನೀವು ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನನಗೆ DM ಮಾಡಿ, ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಎಲ್ಲದಕ್ಕೂ ಮಸಾಲ ಹಾಕ್ಕೋಬೇಕು. ಯಾಕೆ ಹೇಳ್ತೀವಿ ಅಂದರೆ, ಇವಾಗ ನಾವು ಮನೇಲಿ ತುಂಬ ಕಷ್ಟಪಡ್ತಾ ಇದ್ದೀವಿ, ಮನೆಯವರೆಲ್ಲ ನಾವು ದುಡಿತಾನೆ ಇರ್ತೀವಿ. ಅದರಿಂದ ಹೊರಗಡೆನವರು ಏನಂತಾರೆ, ಅಯ್ಯೋ ನೋಡಿ ತುಂಬ ಚೆನ್ನಾಗಿದ್ದಾರೆ, ಅವ್ರಿಗೇನು ಕಮ್ಮಿ ರೀ ಅಂತಾರಲ್ವಾ. ಅದರಿಂದ ನಮಗೆ ತುಂಬ ದೃಷ್ಟಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆವಾಗ ನಾವೇನು ಮಾಡಬೇಕು, ಈ ಥರ ರೆಮಿಡೀಸ್ ನಾವು ಮನೇಲಿ ಮಾಡಿಕೊಂಡಾಗ ಆ ದೃಷ್ಟಿ ಎಲ್ಲ ಹೋಗಿ ನಾವು ಆರಾಮಾಗಿರ್ತೀವಿ. ಅವಾಗ ನಾವು ಕೆಲವು ಸರಿ ಮಲ್ಕೊಂಡಾಗ ಕಾಲು ತುಂಬ ಸೆಳಿತಾ ಬರ್ತಾ ಇರುತ್ತೆ, ನಿದ್ದೆನೇ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದು ಏನಕ್ಕಾಗುತ್ತೆ ಅಂದರೆ, ನಮಗೆ ಕೆಲವು ಸಲ ದೃಷ್ಟಿ ಆಗಿದ್ರೂ ಆ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ನೀವೇನು ಮಾಡಿ, ಪ್ರತಿದಿನ ನೀವು ಸ್ನಾನ ಮಾಡೋ ಅಭ್ಯಾಸ ಇದ್ದರೆ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಕಲ್ಲುಪ್ಪು ಹಾಕಿ, ಪುಡಿ ಉಪ್ಪಂತೂ ಯೂಸೇ ಮಾಡಬೇಡಿ. ಆ ತಲೆ ಸ್ನಾನಕ್ಕೆ ಉಪ್ಪನ್ನ ಯೂಸೇ ಮಾಡಬೇಡಿ. ನೀವು ಮೈಗೆ ಮಾತ್ರ ಉಪ್ಪು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ. ಬೇರೆ ಅರಿಶಿನ ನೀವು ಹಾಕ್ಕೊಂಡಾಗ ತಲೆಗೆ ಬೇಕಾದ್ರೆ ಹುಯ್ಕೊಳ್ಳಿ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಉಪ್ಪು ನೀರಾಗುತ್ತಲ್ವ, ಅದರಿಂದ ನೀವು ತಲೆಗೆ ಹುಯ್ಕೋಬೇಡಿ. ಈ ಥರ ರೆಮಿಡಿ ಮಾಡಿ ನನಗೆ DM ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಮಸಾಲೆ ಹಾಕ್ಕೊಂಡು ಇದು ಮಾಡಬೇಕು. ಇದೇ ಥರ ನನ್ನ ಚಾನಲ್ನ ನೋಡಿ DM ಮಾಡಿ. ಒಂದೊಂದು ಟಿಪ್ಸು, ಓಮ್ ರೆಮಿಡಿ ಟಿಪ್ಸ್ನ ಕೊಡ್ತೀನಿ. ಒಂದು ವಾರ ಯೂಸ್ ಮಾಡಿ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ. ನಿಜವಾಗ್ಲೂ ಖಂಡಿತ ನಿಮಗೆ ಪರಿಹಾರ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮೀನು ಫ್ರೈ ಈ ಥರ ರೆಡಿಯಾಗಿದೆ. ಇದೊಂದು 1/2 hour ನೆನೆಯಕ್ಕೆ ಬಿಡಬೇಕು.
ಇದು ಆಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಮೀನು ಫ್ರೈ ನೋಡಿ. ಹಿಂಗೆ ಅಂದಿದ ತಕ್ಷಣ ಹೇಗೆ ಬರ್ತಾ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.